ಬಿದ್ದರೆ ಪ್ರಪಾತ. ಮನೆಗೆ ಒಂದು ಶ್ರದ್ಧಾಂಜಲಿ ಫೋಟೋ ಹೋಯ್ತದೆ ಲೆಫ್ಟ್ ಸೈಡ್ ಬಿದ್ದರೆ. ನಿಜವಾದ ಅಸಲಿ ಆಟ ಸ್ಟಾರ್ಟ್ ಆಯ್ತು ನೋಡಿ. ಅಯ್ಯೋ ದೇವ, ಕಾಮನ್ ವೈಟ್, ಯು ಕ್ಯಾನ್ ಡೂ ಇಟ್. ಅಯ್ಯೋ 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 ಅಯ್ಯೋ, ಎಲ್ಲಿ ಬೀಳ್ತೀನಂತ ಗೊತ್ತಿಲ್ಲ. ಬನ್ನಿ ಬೀಳೋವರೆ ಆಟ ಆಡೋಣ. ಅಯ್ಯೋ ಸ್ಟ್ರೀಟ್ ಆಯ್ತು ಬ್ಯಾಕ್. ಒಬ್ಬ ಜಲ್ಲಿ ರೋಡಲ್ಲಿ ಓಡಿಸ್ಕೊಂಬಂದೆ ಗುಂಡಿಲಿ, ಬಟ್ ಇಲ್ಲಿ ಹೆವಿ ಹಿಂಸೆ. 3.5 ಕಿಲೋಮೀಟ್ರಲ್ಲಿ ನಾನು ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಬಂದೆ. ಇನ್ನೊಂದು 2 ಕಿಲೋಮೀಟ್ರ್ ಇದ್ದಾವೆ ಆಫ್ ರೋಡು. ಫಾರೆಸ್ಟ್ ಆಫೀಸರ್ ಸಮೇತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆಯಿತಾ. ಸುಮಾರು ಟೈಮ್ ಆಗಿತ್ತು ನಾನು ಆಫ್ ರೋಡ್ ಮಾಡಿ. ಟೋಟಲಾಗಿ ನಮಗೆ 65 ರೂಪಾಯಿ ಬಿತ್ತು ಎಂಟ್ರಿ ಟಿಕೆಟು. ಪಂಚಾಯತಿ ಕಡೆಯಿಂದ ಏನೋ ಇಸ್ಕೊಳ್ಳೋಂಗಿಲ್ಲ ಅಂತೆ, ಬಟ್ ಅವ್ರು ಕಲೆಕ್ಟ್ ಮಾಡ್ತಿದ್ರಲ್ಲ, ಹಾಗೆ ಇವ್ರು ಹೇಳಿದ್ರು ನಮಗೆ ಡೀಟೇಲಾಗಿ. ಪರವಾಗಿಲ್ಲ, ಚೆನ್ನಾಗೇ ಮಾತಾಡ್ಸಿದ್ರು. ಹಾಗೆ ಗಾಡಿ ಒಂದು ಟ್ರಿಪ್ಪು ಚೆಕ್ ಮಾಡ್ತಾರೆ ಆಯಿತಾ, ಏನೋ ಪ್ಲಾಸ್ಟಿಕ್ ವಸ್ತು ಏನಾದರೂ ಇದೆಯಾ ಅಂತ. ಬನ್ನಿ ಇಲ್ಲಿಂದ ಹೊರಡೋಣ ಮಾಂದಲ್ಪಟ್ಟಿಗೆ. ಇದು ಸೆಕೆಂಡ್ ಎಪಿಸೋಡ್ ಆಗಿರುತ್ತೆ ಮಾಂದಲ್ಪಟ್ಟಿ ರೈಡ್ ಅದು. ಓ ವೈಟಿ, ವಾಟ್ ಈಸ್ ದಿಸ್? ಅಯ್ಯೋ ಕಮಾನ್, ಯು ಕ್ಯಾನ್ ಡೂ ಇಟ್ ಮ್ಯಾನ್. ಸಾಕಾಗಿದೆ ಇವರು ಆಫ್ ರೋಡು. ನಾನು ಕಂಡಂತೆ ಏನಲ್ಲ, ಪರವಾಗಿಲ್ಲ ಮಾಡ್ಬೋದು ಆಯಿತಾ, ಅಂಥ ಡಿಫಿಕಲ್ಟ್ ಏನಿಲ್ಲ. ಸ್ವಲ್ಪ ಗಾಡಿ ಓಡಿಸೋ ನ್ಯಾಕ್ ಒಂದು ಸ್ವಲ್ಪ ಗೊತ್ತಾಯಿತು ಅಂದರೆ ನಿಮಗೆ ಇನ್ನೊಂಥರ ಈಸಿ ಇರುತ್ತೆ. ಜಿ ಪೇ ಬೇಕಂತ ಏನಿಲ್ಲ. ಫಾರೆಸ್ಟ್ ಆಫೀಸರ್ ಸಮೇತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆಯಿತಾ. ಅವ್ರು ಸ್ಟಾರ್ಟಿಂಗ್ ಇಂಗ್ಲೀಷ್ ಮಾತಾಡ್ತಾಯಿದ್ರು, ನಾನು ಇಂಗ್ಲೀಷ್ ಮಾತಾಡ್ತಾಯಿದ್ದೆ, ಸಡನ್ನಾಗಿ ಕನ್ನಡ ಮಾತಾಡಿದೆ. ನೋಡಿ ಖುಷಿ ಆಗ್ಬಿಟ್ರು. ನಾನೇನೋ ನೀವು ಹಿಂದಿಯವರು ಅಂತ ತಿಳ್ಕೊಂಡೆ, ಬಟ್ ಕನ್ನಡ ಮಾತಾಡಿದ್ದು ನೋಡಿ ಖುಷಿ ಆಯಿತು ಅಂತ ಅವ್ರು ಹೇಳಿದ್ರು. ಅದೇ ರೀತಿ ಫಸ್ಟು ನಾವು ಕನ್ನಡ ಮಾತಾಡುವ, ಮತ್ತೆ ಅವ್ರಿಗೇನೋ ಗೊತ್ತಿಲ್ಲ ಅಂದರೆ ಬೇರೆ ಭಾಷೆ ಮಾತಾಡಿ. ಸುಮಾರು ಟೈಮ್ ಆಗಿತ್ತು ನಾನು ಆಫ್ ರೋಡ್ ಮಾಡಿ. 3.5 ಕಿಲೋಮೀಟ್ರಲ್ಲಿ ನಾನು ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಬಂದೆ. ಇನ್ನೊಂದು 2 ಕಿಲೋಮೀಟ್ರ್ ಇದ್ದಾವೆ ಆಫ್ ರೋಡು. ದಯವಿಟ್ಟು ಒಂದು ಲೋವರ್ ಸಿ ಸಿ ಗಾಡಿ ಓಡಿಸೋರನ್ನ ತಮಾಷೆ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಸ್ವಲ್ಪ ಜನ ತಮಾಷೆ ಮಾಡ್ತಾರೆ, ಈ ಸ್ಕೂಟಿಲಿ ಮಾಡಿದ್ರೆ ಯಾರು ನೋಡ್ತಾರೆ ಅಂತ. ದಯವಿಟ್ಟು ಏನು ಸ್ಕೂಟಿ ಆಗಿದ ತಕ್ಷಣ ಯಾರೇನು ಬಿಟ್ಟಿಯನ್ನು ಕೊಡೋಲ್ಲ ಆಯಿತಾ, ದುಡ್ಡು ಕೊಟ್ಟಿದ್ದಕ್ಕೆ ಕೊಡೋದು ಆಯಿತಾ. ಈ ಸೆಗ್ಮೆಂಟ್ ಬರೀ ಮೋಟರ್ ಲೋಡ್ ಸೆಗ್ಮೆಂಟ್ ಅಂತ ನಾನು ಮಾತಾಡ್ತಾ ಇಲ್ಲ. ಯಾವ ಒಂದು ಯೂಟ್ಯೂಬರ್ಸ್ ಇರ್ಬೋದು, ಯಾರೇ ಒಂದು ಮನುಷ್ಯರನ್ನ ಕಂಡಮ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಇಂಥ ರೋಡಲ್ಲಿ ಈ ಗಾಡಿ ಸ್ವಲ್ಪ ಜರ್ಕ್ ಹಿಡಿಯುತ್ತದೆ. ಕಾಮನ್ ವೈಟ್, ಕಾಮನ್. ನಿಜವಾದ ಅಸಲಿ ಆಟ ಸ್ಟಾರ್ಟ್ ಆಯ್ತು ನೋಡಿ. ಅಯ್ಯೋ ದೇವ, ಕಾಮನ್ ವೈಟ್, ಯು ಕ್ಯಾನ್ ಡೂ ಇಟ್. ಅಯ್ಯೋ 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 ಅಯ್ಯೋ, ಎಲ್ಲಿ ಬೀಳ್ತೀನಂತ ಗೊತ್ತಿಲ್ಲ. ಬನ್ನಿ ಬೀಳೋವರೆ ಆಟ ಆಡೋಣ. ಅಯ್ಯೋ ಸ್ಟ್ರೀಟ್ ಆಯ್ತು ಬ್ಯಾಕ್. ಕಾಮನ್. ಗ್ರೌಂಡ್ ಕ್ಲಿಯರೆನ್ಸ್ ಬೇರೆ ಕಮ್ಮಿ ಅಲ್ಲ, ಅಡಿ ಹೊಡೀತು, ಸರಿ ಹೊಡೀತು ಅಡಿಗೆ. ಹಬ್ಬ ದೇವರ, ಸುಸ್ತಾಯಿತು ಮಾರ್ರೆ. ಒಂದು 2 ನಿಮಿಷ ನಿಲ್ಲಿಸುವ. ನಿಮಗೆ ಹೆಂಗೆ ಕಾಣಿಸ್ತಿದೆ ಅಂತ ದೇವರಾಣೆ ಗೊತ್ತಿಲ್ಲ ಕ್ಯಾಮ್ರಾ ಆ್ಯಂಗಲಲ್ಲಿ, ಬಟ್ ಓಡಿಸೋಂಗೆ ಗೊತ್ತು ಕಷ್ಟ ಅಂತ. ಹೇಳೋಷ್ಟು ಸ್ಟಿಫ್ ಏನಿಲ್ಲ, ಬಟ್ಟು ಈ ಕಲ್ಲುಗಳು ಇದ್ದಾವಲ್ಲ ಎದ್ದು ಹೊಡಿತಾ ಇದ್ದಾವೆ ಟೈರ್ಗೆ. ಒಂಥರ ಬ್ಯಾಲೆನ್ಸ್ ಮಿಸ್ ಆಯ್ತಿದೆ ನನಗೆ. ಅಮ್ಮ, ಅಯ್ಯೋ ಶಿವ, ಬಿದ್ದೆ. ಜಸ್ಟ್ ಮಿಸ್ ಮಾರ್ರೆ, ಸರಿ ಬೀಳ್ತಿದೆ. ಬಾ ದೇವ. ಯಾವನ ಕಾರಲ್ಲಿ ಬೇರೆ ಬಂದ್ಬಿಟ್ಟವನಲ್ಲ. ಕಾರು ಅಲೋ ಇದೆ, ಬಟ್ ಇದ್ರ ಮೇಲೆ ಹತ್ತಲ್ಲ ಅನಿಸುತ್ತೆ, ಅದಕ್ಕೆ ಇಲ್ಲೇ ಪಾರ್ಕ್ ಮಾಡಿದ್ದಾನೆ. ಇನ್ನೂ ಸ್ಟಿಫ್ ಆಯ್ತಾ ಹೋಗುತ್ತೆ ಆಫ್ ರೋಡು. ಬಿದ್ದರೆ ಪ್ರಪಾತ. ಮನೆಗೆ ಒಂದು ಶ್ರದ್ಧಾಂಜಲಿ ಫೋಟೋ ಹೋಯ್ತದೆ ಲೆಫ್ಟ್ ಸೈಡ್ ಬಿದ್ದರೆ. ಅಯ್ಯೋ ಒಬ್ಬ ಜಲ್ಲಿ ರೋಡಲ್ಲಿ ಓಡಿಸ್ಕೊಂಬಂದೆ ಗುಂಡಿಲಿ, ಬಟ್ ಇಲ್ಲಿ ಹೆವಿ ಹಿಂಸೆ. ಸ್ವಲ್ಪ ರೆಸ್ಟ್ ತೊಗೊಂಡೆ ಇಲ್ಲಿಂದ ಹೊರಟೆ ನಾನು ಇವಾಗ.
ಬನ್ನಿ ಮುಂದೆ ಹಬ್ಬ ಅದೊಂದು ಆಫ್ ರೋಡ್ ಎಂಥ ಅದು ಎಷ್ಟು ಡಿಫಿಕಲ್ಟ್. ಇವರು ಅದಕ್ಕೆ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡ್ಬಂದರು. ಅಪ್ಪಿತ್ತು ನೋಡಿ, ಇವಾಗ ನಾನು ಹಚ್ಕೊಂಡ್ಬಂದೆ ಅಲ್ಲ, ಅಲ್ಲಿ ಇವ್ರ ಗಾಡಿ ಎಳ್ದಿರ ಹಿಂದೆ ನಡ್ಕೊಂಡ್ಬಂದ್ರಲ್ಲ, ಅವ್ರ ಗಾಡಿ ಎಳ್ದಿಲ್ವಂತೆ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಗಾಡಿನ ಅಲ್ಲೇ ನಿಲ್ಲಿಸಿದ್ರು. ಗಾಡಿ ಯಾವುದಪ್ಪ P150 ಅನಿಸುತ್ತೆ. ಬೇರೆ ಗಾಡಿನೇ ಎಳ್ದಿಲ್ಲ. ನಮ್ಮ ವೈಟಿ ನೋಡಿ ಎಷ್ಟು ಚಂದ ಹೇಳ್ಕೊಂಡ್ಬಂದ ಅಂತ. ಬಟ್ ಎಂಟಾರ್ಕ್ ಇತ್ತು ಅಂದರೆ ಇನ್ನೂ ಈಸಿ ಆಯಿತಾ. ಅದು ಟಾರ್ಕ್ ಎಲ್ಲ ಜಾಸ್ತಿ ಅಲ್ಲ, ಹೊಸ ಮಾಡಲ್ ಎಕ್ಸಸ್ ಮತ್ತು ಎಂಟಾರ್ಕು ಅದು ಬಂದ್ಬಿಡ್ತದೆ, ಆರಾಮ್ಸೆ ಬರುತ್ತೆ ಅದು. ಲೆಫ್ಟ್ ಸೈಡ್ ಹೋಗ್ಬಿಡುವ. ಪರಿಶ್ರಮ ಎಲ್ಲ ಫಲ ಕೊಡ್ತೇವೆ ನೋಡಿ. ಕಡೆಗೂ ಮಾಂದಲ್ಪಟ್ಟಿ ಫೈನಲ್ ವ್ಯೂ ಪಾಯಿಂಟ್ ಹತ್ತಿರ ಇದ್ದೀವಿ. ಇಂಥ ರೋಡಲ್ಲಿ ಓಡಿಸ್ಬೋದು ಆಯಿತಾ. ಬಟ್ ಅಲ್ಲಿತ್ತಲ್ಲ ಒಂದೆರಡು ಪಾಯಿಂಟು, ಅದು ವಿಪರೀತ ಸ್ಟ್ರಗಲ್. ಅದು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅದೆರಡು ಹತ್ಸೋಕ್ಕೆ. ಬಟ್ ಪವರು ನನ್ನ ಸಿಕ್ತು ಆಯಿತಾ. ಅಪ್ಪಲ್ಲಿ ಚಂದ ಹಿಡಿತು ಆಕ್ಸಸ್ 125 ಗಾಡಿ. ಸುಮ್ಮನೆ ಹೇಳಲ್ಲ, ನೀವೇ ನೋಡಿದ್ದೀರಾ ಎಷ್ಟು ಕಷ್ಟ ಆಯಿತು ಅಂತ. ಹೆವಿ ಖುಷಿ ಆಯಿತು. ಜೀಪ್ ಅವರು ಡನ್ ಅಂತ ತೋರಿಸ್ತಾ ಇದ್ದಾರೆ, ಆಲ್ ದ ಬೆಸ್ಟ್ ಅಂತ. ಎಷ್ಟು ಖುಷಿ ಆಗುತ್ತೆ ಗೊತ್ತೇನ್ರಿ, ಈ ರೀತಿ ಎಲ್ಲ ಚಿಕ್ಕ ಪುಟ್ಟ ಒಂದೊಂದು ವಿಷಯಕ್ಕೆ ಖುಷಿ ಆಗುತ್ತೆ. ಫೈನಲಿ ವಿ ಹ್ಯಾವ್ ಎಂಟರ್ಡ್ ಮಾಂದಲ್ಪಟ್ಟಿ. ಹೋ ಹಬ್ಬ, ಇನ್ನೂ ಆಫ್ ರೋಡ್ ಇದೆ ಆಯಿತಾ. ಇನ್ನೂ ವ್ಯೂ ಪಾಯಿಂಟ್ ಮೇಲೇನೋ ಬರುತ್ತೆ. ಇಲ್ಲಿಂದ ಒಂದು ಸ್ವಲ್ಪ ರೋಡ್ ಚೆನ್ನಾಗಿದ್ರೆ ಸಾಕು ಆಯಿತಾ. ಓಕೆ, ಇವಾಗ ಮಾಂದಲ್ಪಟ್ಟಿಗೆ ಬಂದ್ವಿ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿದೆ ನಾನು. ಪಾರ್ಕ್ ಮಾಡಿ ಇವಾಗ ಮೈನ್ ವ್ಯೂ ಪಾಯಿಂಟ್ ಕಡೆ ಹೊರಡ್ತಾ ಇದ್ದೀನಿ. ಬನ್ನಿ, ಮಾಂದಲ್ಪಟ್ಟಿಯ ಮೈನ್ ವ್ಯೂ ಪಾಯಿಂಟ್ ನಿಮಗೆ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಕೂರೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಸುಸ್ತಾಯಿತು ಅಂದರೆ ಕೂತ್ಬಿಟ್ಟು ಹೋಗ್ಬೋದು. ಮತ್ತು ಮುಂಚೆ ಇಲ್ಲೆಲ್ಲ ಗಾಡಿಯೆಲ್ಲ ತರ್ಬೋದಿತ್ತು ರಾತ್ರಿ ಹೊತ್ತೆಲ್ಲ. ಸ್ಟಾಪ್ ಮಾಡ್ತಾರೆ, ಯಾಕಂದರೆ ಒಂದು ಸೂಸೈಡ್ ಅಟೆಂಪ್ಟ್ ಆಗುತ್ತೆ, ಹಾಗಾಗಿ ಸ್ಟಾಪ್ ಮಾಡ್ತಾರೆ. ನಿಮಗೆ ಅಲ್ಲೊಂಥರ ವ್ಯೂ ಸಿಗುತ್ತೆ, ಮತ್ತು ಕೆಳಗಡೆನೂ ಹೋಗ್ಬೋದು. ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಕೆಳಗಡೆ. ಬನ್ನಿ. ಇವಾಗ ಚೆಂದ ಆಯಿತಾ, ಹತ್ಕೊಂಡು ಹೋಗ್ಬೋದು, ಗೊತ್ತಾಯ್ತದೆ ನಿಜವಾದ ಕಷ್ಟ ಏನಂತ. ಅಬ್ಬಾ, ವ್ಯೂ ಮಾತ್ರ ಆಸಮ್. ನೀವು ಮಳೆಗಾಲದಲ್ಲೆಲ್ಲ ಬಂತು ಅಂದರೆ ಇನ್ನೂ ಸಖತ್ತಾಗಿರುತ್ತೆ ಆಯಿತಾ ವ್ಯೂ. ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದ್ವಿ ನೋಡಿ. ಅದ್ರ ಮೇಲೆ ನಿಂತ್ರೂ ಸಖತ್ತಾಗಿ ಕಾಣುತ್ತೆ, ಬಟ್ ಇಲ್ಲೂ ಚೆನ್ನಾಗಿ ಕಾಣುತ್ತೆ ನೋಡಿ ವ್ಯೂ ಹೆಂಗಿದೆ ಅಂತ. ಸಖತ್ತಾಗಿದೆ ಗೈಸ್, ಸಖತ್ತಾಗಿದೆ. ತುಂಬ ಸಖತ್ತಾಗಿದೆ ಗೈಸ್ ವ್ಯೂ ಪಾಯಿಂಟ್ ಅಂತೂ. ಇವಾಗ ನಾವು ಅಲ್ಲಿಗೂ ಹೋಗೋಣ. ಇಲ್ಲೆಲ್ಲ ನೋಡಲ್ಲ ಆಯ್ತಲ್ಲ. ಇವಾಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಿ ಅಲ್ಲಿಂದ ಹೊರಡೋಣ ಅಷ್ಟೇ. ಇವಾಗ ಇನ್ನೊಂದು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಇದ್ರ ಮೇಲೆ ನಡ್ಕೊಂಡು ಹೋಗೋಣ. ಬನ್ನಿ ಬನ್ನಿ, ಇವಾಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ಒಂದೆರಡು ಫೋಟೋ ಹೊಡ್ಕೊಂಡು ಬರೋಣ. Yes, we have reached the top. ಮಾತ್ರ ಒಳ್ಳೆ ಸಖತ್ತಾಗಿತ್ತು ಆಯಿತಾ. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೋಲೋ ರೈಡ್ ಬಂದಿದ್ರು ಸಮೇತ. ಮುಂದೆ ಯಾವುದಾದ್ರೂ ನಾನು ಮಳೆಗಾಲದಲ್ಲಿ ಒಂದ್ಸತಿ ಬಂದು ಮಾಂದಲ್ಪಟ್ಟಿ ತೋರಿಸ್ತೀನಿ ಆಯಿತಾ. ಮಳೆಗಾಲದಲ್ಲಿ ಭೂಲೋಕದ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಮಾಂದಲ್ಪಟ್ಟಿನ, ಅಷ್ಟು ಚೆನ್ನಾಗಿರುತ್ತೆ. ವೈಟಿ ನಿಂತಿದ್ದಾನೆ ನೋಡಿ ಪಾಪ, ಎಷ್ಟು ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ಇವತ್ತು. ಅಂತೂ ಪಾಪ ಹೇಳ್ಕೊಂಡು ಬಂದ ನನ್ನ. ಓಕೆ ಗೈಸ್, ಇವಾಗ ಮಾಂದಲ್ಪಟ್ಟಿಯಿಂದ ಹೊರಡ್ತಾ ಇದ್ದೀನಿ.
ಎಲ್ಲ ಆಸ್ಟ್ರೇಲಿಯಾದಿಂದ ನೋಡ್ತಾ ಇದ್ದಾರೆ ಗೈಸ್. ಯಾಕಂದರೆ ಸ್ಕೂಟಿಲಿ ಬಂದಿರೋದಲ್ಲ ಹಂಗಾಗಿ. ಬಟ್ ಸ್ಕೂಟಿಲಿ ಸುಮಾರು ಜನ ಬಂದಿದ್ದಾರೆ, ಬಟ್ ಇವ್ರು ಯಾರೂ ನೋಡಿಲ್ಲ ಅನಿಸುತ್ತೆ ಸ್ಕೂಟಿಲಿ ಬಂದಿರೋದನ್ನ. ಹಂಗಾಗಿ ಈ ರೀತಿ ನೋಡ್ತಾ ಇದ್ದಾರೆ. ಒಂದು ಸೆಕೆಂಡ್ ಥ್ಯಾಂಕ್ ಯು ವೈಟಿ, ಯಾಕಂದರೆ ಇಷ್ಟು ಟಫ್ ಇರೋ ಆಫ್ ರೋಡ್ನ ಹತ್ತಿಸ್ಕೊಂಡು ಬಂದಿದ್ಯಾ, ಒಂದು ಸತಿನೂ ನನ್ನ ಬೀಳಿಸಿಲ್ಲ ಈ ರೋಡಲ್ಲಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನೀನೊಂದು ಗಾಡಿ ಅಲ್ಲ, ನೀನೊಂದು ಮನುಷ್ಯನ ರೀತಿ ನಾನು ಟ್ರೀಟ್ ಮಾಡ್ತೀನಿ. ನೆಕ್ಸ್ಟ್ ಇನ್ನು ಯಾವುದೇ ವೆಹಿಕಲ್ ತೆಗೆದ್ರೂ ನಿನ್ನ ಅಂತೂ ಮಾರಲ್ಲ. ಯಾಕಂದರೆ ನಿನ್ನ ಜೊತೆ ಇರೋ ಮೂಮೆಂಟ್ಸು ಅಂದರೆ ಒಳ್ಳೊಳ್ಳೆ ಮೆಮೊರೀಸು ಯಾವ ವೆಹಿಕಲ್ ಜೊತೆನೂ ಇಲ್ಲ, ಪ್ರಾಂಪ್ಟಾಗಿ ಹೇಳ್ತೀನಿ. ಸಿ ಕಮ್ಮಿ ಇರ್ಬೋದು, ಬಟ್ ನಿನ್ನ ಹತ್ರ ಇರೋ ಟ್ಯಾಲೆಂಟು ಭಯಂಕರ ನೆಕ್ಸ್ಟ್ ಲೆವೆಲ್ ಇದೆ ವೈಟಿ. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ನಿಮ್ಮ ಗಾಡಿನ ಇಷ್ಟಪಟ್ಟು ರೈಡ್ ಮಾಡಿ, ಕಷ್ಟಪಟ್ಟು ರೈಡ್ ಮಾಡೋಕ್ಕೆ ಹೋಗಬೇಡಿ. ಈ ಕೆಲವೊಬ್ಬರು ಶಾಪ ಹಾಕ್ಕೊಂಡು ರೈಡ್ ಮಾಡ್ತಿರ್ತಾರೆ, ಎಂಥ ಡಬ್ಬ ಗಾಡಿಗಳು ಹಾಗೆ ಹಿಂಗೆ ಅಂತ. ಆ ರೀತಿ ನೆನ್ಸ್ಕೊಂಡು ರೈಡ್ ಮಾಡಬೇಡಿ, ಖುಷಿಯಿಂದ ರೈಡ್ ಮಾಡಿ. ನಿಮ್ಮ ಗಾಡಿನೂ ಸಮೇತ ಒಂದು ಮನುಷ್ಯನ ರೀತಿ ಟ್ರೀಟ್ ಮಾಡಿ, ಆಯಿತಾ? ಆವಾಗ ಅದು ಸಮೇತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ನಿಮಗೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಸ್ಟೈಲು ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕಂತ ಕಮೆಂಟಲ್ಲಿ ಹೇಳಿ. ಯಾಕಂದರೆ ಎಲ್ಲರ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ನನಗೆ. ಹಾಗಾಗಿ